ದಶಮಾಂಶ ಸಂಖ್ಯೆಗಳ ವ್ಯವಕಲನ ಲೆಕ್ಕಗಳು ಡೆಸಿಮಲ್ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ಸ್. ಮೊದಲ ಲೆಕ್ಕ 15ರಿಂದ 9.6 ಕಳಿಬೇಕು. ಮೊದಲಿಗೆ ಬರ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. 15ರಿಂದ 9.6 ಕಳಿಬೇಕು. ಇಲ್ಲಿ ಬಿಂದು ಆದಮೇಲೆ ಒಂದು ಸಂಖ್ಯೆ ಇದೆ, ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಆಗ ಬಿಂದು ಆದಮೇಲೆ ಏನಿಲ್ಲ ಅಂದರೆ 0 ಅಂತ ಅರ್ಥ. ಬರ್ಕೊಳ್ಳಿ. ಈಗ 9.6 ಇದ್ರ ಕೆಳಗೆ ಬರ್ಕೊಳ್ಬೇಕು. 5ರ ಕೆಳಗೆ 9 ಬರೀರಿ. ಈ ಬಿಂದುಗೆ ಈ ಬಿಂದು ಸರಿಯಾಗಿ ಹೊಂದಿಸಿ ಬರೀರಿ. ಬಿಂದು ಆದಮೇಲೆ ಒಂದು ಸಂಖ್ಯೆ ಇದೆಯಲ್ಲ 6, ಅದನ್ನು ಬರ್ಕೊಂಡಿದ್ದೇನೆ. ಈಗ 15ರಿಂದ 9.6 ಕಳೀರಿ. ಮೈನಸ್ 0ಯಿಂದ 6 ಕಳೀಲಿಕ್ಕೆ ಆಗ್ತದಾ? ಇಲ್ಲ. ಈಚಿನ ಒಂದು ಸಂಖ್ಯೆ ತಗೊಳ್ಳಿ. 10ರಿಂದ 6 ಕಳೆದಾಗ 4. ಬಿಂದು ಇದೆಯಲ್ಲ, ಬಿಂದು ಬರ್ಕೊಳ್ಳಿ. ಇಲ್ಲಿ ಈಚೆ ಕೊಟ್ಟಿದ್ದೇವೆ, ಎಷ್ಟು ಇಲ್ಲಿ ಇದೆ? 4. 4ರಿಂದ 9 ಕಳೀಲಿಕ್ಕೆ ಆಗೋದಿಲ್ಲ, ಈಚೆನ ತಗೊಳ್ಳಿ. 14ರಿಂದ 9 ಕಳೆದಾಗ ಎಷ್ಟು ಉತ್ತರ? 5. ಈಗ ಎಷ್ಟು ಉತ್ತರ ಬಂತು? 5.4. 15ರಿಂದ 9.6 ಕಳೆದಾಗ 5.4. ಮುಂದಿನ ಲೆಕ್ಕ 18.25ರಿಂದ 5 ಕಳಿಬೇಕು. 5 ಎಲ್ಲಿ ಬರಿತೀರಿ? ಈಗ ಇಲ್ಲಿ ಬಿಂದು ಆದಮೇಲೆ 2 ಸಂಖ್ಯೆ ಇದೆ, ಆಗ ಯಾವ ಥರ ಇರ್ತದೆ? 5 ಬಿಂದು ಏನಿಲ್ಲ ಅಂದರೆ 0 ಅಂತ ಅರ್ಥ. ಈಗ ಇದನ್ನು ಇಲ್ಲಿ 8ರ ಕೆಳಗೆ 5.00 ಏನಿಲ್ಲ ಅಂದರೆ. 5ರಿಂದ 0 ಕಳೆದಾಗ 5, 2ರಿಂದ 0 ಕಳೆದಾಗ 2 ಬಿಂದು ಬರ್ಕೊಳ್ಳಿ. 8ರಿಂದ 5 ಕಳೆದಾಗ 3, 1. ಉತ್ತರ 13.25. ಮುಂದಿನ ಲೆಕ್ಕ 12.8ರಿಂದ 7.45 ಕಳಿಬೇಕು. ಇಲ್ಲಿ ಬಿಂದು ಆದಮೇಲೆ 2 ಸಂಖ್ಯೆ ಇದೆ, ಇಲ್ಲಿ ಬಿಂದು ಆದಮೇಲೆ ಒಂದು ಸಂಖ್ಯೆ ಇದೆ, ಈ ಕಡೆ ಏನಿಲ್ಲ ಅಂದರೆ 0 ಅಂತ ಅರ್ಥ. ಈಗ 2ರ ಕೆಳಗೆ 7 ಬರೀರಿ. ಬಿಂದು ಸರಿಯಾಗಿ ಹೊಂದಿಸಿ ಬರೆದಿರಬೇಕು. 4, 5. ಈಗ ಕಳೀರಿ. 0ಯಿಂದ 5 ಕಳೀಲಿಕ್ಕೆ ಆಗ್ತದಾ? ಇಲ್ಲ. ಈಚಿನ ಒಂದು ಸಂಖ್ಯೆ ತಗೊಳ್ಳಿ. 10ರಿಂದ 5 ಕಳೆದಾಗ 5. ಇಲ್ಲಿ ಎಷ್ಟು ಉಳಿತು? 7. 7ರಿಂದ 4 ಕಳೆದಾಗ 3. ಬಿಂದು ಇದೆಯಲ್ಲ, ಬಿಂದು ಬರ್ಕೊಳ್ಳಿ. 2ರಿಂದ 7 ಕಳೀಲಿಕ್ಕೆ ಆಗ್ತದೆ? ಇಲ್ಲ. 12ರಿಂದ 7 ಕಳೆದಾಗ 5. ಉತ್ತರ ಎಷ್ಟು? 5.35.